Hi guys, welcome back to my channel. See guys, father is fathering, mother is mothering. ಬಿಡು. ನೋಡಿ ಇವಾಗ ಬಂದ್ ಕುತ್ಕೊಂಡ ಅಂತ ಹಿಂಸೆ ಕೊಡಕ್ ಸ್ಟಾರ್ಟ್ ಮಾಡ್ದ. ಈಗ ಒತ್ತಿ ಓಡಿಸ್ತೀನಿ ಹಿಂದಕ್ಕೆ. ವಿಯಾನ್ಶಿ ಆಯ್ ಮಾಡು. ಗೈಸ್ ಹಾಯ್ ಮಾಡ. ನೋಡಿ ಗೈಸ್, ವಿಯಾನ್ಶಿ ಎಲ್ಲಿದ್ದಾಳೆ ನೋಡಿ, ಏನ್ ಮಾಡ್ತಾ ಇದ್ದಾಳೆ. ಕುಡಿ ವಿಯಾನ್ಶಿ. ಏ ಕತ್ತು ತಗೋ, ಟ್ಯಾಪ್ ಟ್ಯಾಪ್ ಮಾಡು ಅಷ್ಟೇ, ನಮಗ್ ಬೇಡ. ಡ್ಯಾನ್ಸ್ ಮಾಡಿದ್ರೆ ಧ್ಯಾನ್ಶ್. ನೋಡಿ ಬೆಂಗಳೂರಿಗೆ ಹೋಗ್ತಾ ಇದೀವಿ. ನೋಡಿ ತೋರಿಸ್ತೀನಿ. ಎಲ್ಲಿ ಹೋಗ್ತಾ ಇದೀವಿ ಧ್ಯಾನ್ಶ್? ಎಲ್ಲಿ ಹೋಗ್ತಾ ಇದೀವಿ ಇದು? ಇವಾಗ ನೆಕ್ಸ್ಟ್ ಇಯರ್ ಇವನ್ಗೆ ಹಾಸ್ಟೆಲ್ಗೆ ಹಾಕ್ತಾ ಇದೀವಿ. ಈಗ LKG-ಗೆ ಟಾಟಾ ಬಾಯ್ ಬಾಯ್. ಇನ್ ನೆಕ್ಸ್ಟ್ ಇಂದ 1 ಇಯರ್ ಅವ್ನ ಪೇರೆಂಟ್ಸ್ ನ ಮೀಟ್ ಮಾಡಂಗಿಲ್ಲ ಇವನು. ಹಾಸ್ಟೆಲ್ ಅಲ್ಲಿ ಬಿದ್ದಿರ್ತಾನೆ. ನಿನ್ ಬಟ್ಟೆ ಎಲ್ಲ ನೀನೇ ವಾಶ್ ಮಾಡ್ಕೊಬೇಕು, ನಿನ್ ಪಾತ್ರೆ ನೀನೇ ತೊಳ್ಕೊಬೇಕು. ಓಕೆ? ತೊಳೆಯಕ್ ಆಗಲ್ಲ, ಕಲಿಬೇಕು. ಮನೇಲಿ ಇತ್ಕೊಂಡ್ ಕಲ್ತ್ಬಿಟ್ಟು ಹೋಗು. ಆಮೇಲೆ ಇನ್ನೊಂದ್ ಮಂತ್ ನಮ್ ಜೊತೆ ಇರ್ತಾನೆ ಗೈಸ್ ಇವನು. ಹೋಗ್ತಾನೆ ಹಾಸ್ಟೆಲ್ ಈಗ. ಬಾಯ್ ಬಾಯ್, ಟಾಟಾ. ನೋಡಿ ಗೈಸ್, ಟ್ರಾಫಿಕ್ ನೋಡಿ, ಬೆಂಗಳೂರು ಟ್ರಾಫಿಕ್. ಹೊಡಿಬೇಡ, ಡ್ಯಾಡಿ ತೋರಿಸ್ತೀನಲ್ಲ. ಅಲ್ಲಿ ನೋಡಿ ಗೈಸ್, ಮಗು ಎತ್ಕೊಂಡ್ ಕೂತಿದ್ದಾರೆ. ಎಲ್ಲಿ ಹೋಗ್ತಾ ಇದೀವಿ ಈಗ ನಾವು? ಇಲ್ಲಿ ನಾನೀಗ ವಿಡಿಯೋ ಮಾಡ್ತಾ ಇದೀನಿ ತಾನೆ, ನೀಟಾಗಿ ಮಾತಾಡ್ಬೇಕು. ಇಲ್ಲ ಅಂತಂದ್ರೆ ಏನಕ್ಕೆ ಹೋಗ್ತಾ ಇದೀವಿ ದೀಪತೆ ಮನೆಗೆ? ವೈಶುಗೆ ಜ್ವರ ಬಂದೈತೆ, ಗಾಯ. ಅದಕ್ಕೆ ನೋಡಕ್ ಹೋಗ್ತಾ ಇದೀವಿ. ಅದಕ್ಕೆ ಬೇಬಿ ನೋಡೋದ್ ಅಳ್ತೈತೆ ನೋಡಿ ಗೈಸ್, ಅಳ್ತಾ ಇದ್ದಾಳೆ. ಮಗುನು ಎತ್ಕೊಳಕ್ ಬರಲ್ಲ, ಕೊಡಿ ಅಂದ್ರು ಕೊಡಲ್ಲ. ನಾನೇ ಎತ್ಕೋಬೇಕು, ನಾನೇ ಮುದ್ದಾಡ್ಬೇಕು, ನಾನೇ ಹಾಲ್ ಕುಡ್ಸ್ಬೇಕು ಅಂತಾರೆ ಅವ್ರು. ನೋಡಿ ಗೈಸ್, ಕತ್ತು ಯಾವಾಗ್ಲೂ ಸೊಟ್ಟ ಆಗಿರ್ತದೆ ನಮ್ಮ ಮನೆಯವ್ರು ಎತ್ಕೊಂಡಿದ್ರೆ. ಕುಡಿತಾ ಇದ್ದಾಳ? ಜಾಗ ಬಿಡು. ಅದೆಲ್ಲ ಏನು ಅಂತಾನೆ ಗೊತ್ತಿಲ್ಲ. ನಾನು ಅದೇ ಇವಾಗ ಸುಮ್ನೆ ಇಟ್ಬಿಡು. ಬಾಯ್ ಮಾಡು. ಸಾಕು. ಕುಡಿದಿದಳ? ಫುಲ್ ಟ್ರಾಫಿಕ್ ಗೈಸ್. ಮೈಸೂರಿಂದ ಫುಲ್ ಫಾಸ್ಟ್ ಆಗಿ ಬಂದ್ಬಿಟ್ವಿ. ಬಟ್ ಇಲ್ಲಿ ನೋಡಿ ಟ್ರಾಫಿಕ್ ಇದೇ ಕಮ್ಮಿ ಹೇಳ್ಬೇಕಂತಂದ್ರೆ, ಇನ್ನ ಜಾಸ್ತಿ ಇರುತ್ತೆ. ಒಳ್ಳೆ ಮಾತ್ ಮಾತಾಡ್ಬೇಕು ಅಂತ ಕೇಳ್ಕೊತಾ ಇದೀವಿ. ಅಲ್ಲ, ನೀವು ಅಪ್ಡೇಟ್ ಆಗತ್ತೆ ಬ್ಲಾಗ್ ಇದು, ಸರಿನಾ? ಒಳ್ಳೆ ಮಾತ್ ಮಾತಾಡಿ, ಒಳ್ಳೆ ಹಿಂಗೇನೋ ಮಾತಾಡೋದಲ್ಲ. ನೋಡಿ ಹೋಗ್ತಾ ಇದೀವಿ. ವೈದ್ಯನಾಥ ದೇವಸ್ಥಾನ ಯಾವ? ಶೇಷಾದ್ರಿಪುರಂ ರೇಸ್ ಕೋರ್ಸ್ ರೋಡ್. ಅಲ್ಲಿದ್ದೀವಿ. ನಿಯರ್ 10 minutes ಮನೆ ಸಿಗುತ್ತೆ. ಮತ್ತೆ ಎಷ್ಟಾಯ್ತು ಸಿಗ್ನಲ್ ಅಲ್ಲಿ ಇದೀವಿ ಗೈಸ್. ನೋಡಿ ಇವನ್ನ ಹೆಂಗಿದೆ ನೋಡಿ, ಇವನು ಕೊಂಗ
ರೈಟ್ ಹಿಂದೆ ಕುತ್ಕೊಂಡ್ರೆ ಬಂದಿದ್ದಾನೆ ಮುಂದಕ್ಕೆ. ಅವಳು ಆರಾಮಾಗ ಅವ್ರ ಡ್ಯಾಡಿ ಜೊತೆ ಮಲಗಿದ್ದಾಳೆ ನೋಡಿ ಗೈಸ್. ಈ ನಾಯಿ ನೋಡಿ, ಈ ನಾಯಿನ ನೋಡಿ ಹೋಗ್ತಾ ಇದ್ದೇವಿ. ಇನ್ನೇನ್ ಸಿಕ್ತು ಅವ್ರ ಮನೆ, ಬಟ್ ತುಂಬಾ ಟ್ರಾಫಿಕ್. 10 o'clock ಅಲ್ಲಿ ನಾವು 10 o'clock ಅಲ್ಲಿ ಮೈಸೂರು ಮನೆ ಬಿಟ್ಟಿದ್ವಿ. ಏಯ್ ಇವಾಗ ನೋಡಿದ್ರೆ 1 o'clock ಆಗ್ತದೆ ಆಗ್ಲೇ. ಏನ್ ಸಿಕ್ತು ಮನೆ. ಕೆಳಗಡೆ ಇಳಿತ ನಾನ್ ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್. ನೋಡಿ ಅಂಗಡಿ ಇದ್ದು ಅಂಗಡಿಯಲ್ಲಿ ಈಗ ಅವ್ರ ಮನೆ ಸಿಗುತ್ತೆ. ಇನ್ನೇನು ತೋರಿಸ್ತೀನಿ ಗೈಸ್. ಇದನಾ ಯಾವ್ದೋ ಗೈಸ್ ಅವ್ರ ಮನೆ. ಹೋಗ್ತಾ ಇದಾರೆ, ಅವಳು ಮಲಗಿದ್ದಾಳೆ. ಬರೀ ಒಬ್ರೇ ಚಿಕ್ಕೋರು ಹೋಗ್ತಾರೆ ಸಿಗಾಕೋಗ್ತಾರೆ. ಹಿಂಗಿದೀವಿ ನಾನು, ಇವರು ಅಲ್ಲಿ ರಿಪೇರಿ ಆಗಿದೆ, ನೋಡ್ಕೊತಾ ಇದಾರೆ ಅದನ್ನ ನೋಡಿ. ಏನ್ ಮಾಡ್ತಾ ಇದೀಯ ರಿದ್ಯಾಂಶ್? ಮೀನ್ ಹಿಡಿತಾ ಇದ್ಯಾ? ಮಲಗಿದ್ದಾರೆ ಅವರ ದೀಪಕ್ ಅವರ ಅಡಿಗೆ ನಡೀತಾ ಇದೆ ಅಲ್ಲಿ. ಇಲ್ಲಿ ಇವರು ಮಲ್ಕೊಂಡಿದ್ದಾರೆ. ಯಾವಾಗ್ಲೂ ಇಷ್ಟ ಇವ್ರಿಗೆ, ರೆಸ್ಟ್ ಅಂತ. ಅವ್ರನ್ನ ಮಾತಾಡ್ಸೋದೇ ಡೇಂಜರ್. ನಾನ್ ಮಾತಾಡ್ಸಕ್ಕೆ ಹೋಗಲ್ಲ ಅವ್ರನ್ನ. ನಂದೇ ಬ್ಲಾಗ್ಸ್ ನೋಡ್ತಾ ಇದಾರೆ ಗೈಸ್. ಇಲ್ಲಿ ನೋಡಿ ಎಲ್ಲಾರು. ವೈಶು ಹಾಕೊಟ್ಟಿದ್ದಾಳೆ ಅವ್ರ ಅತ್ತೆಗೆ, ಅವ್ರ ಅಜ್ಜಿಗೆ. ಕಿವಿ ಒಳಗಡೆ ಅಷ್ಟ್ ಮಡಿಕೊಂಡ್ ಕೂತವನೆ, ತಗಸ್ಕೊಂಡ್ರೆ ತೆಗ್ಸ್ಕೊತಾ ಇಲ್ಲ. ನಾಟಕ ಆಡ್ತಾ ಇದ್ದಾನೆ, ನಾಟಕಗಳು. ಕೊಡ್ತೀನಿ, ಮನೆಗೆ ಹೋಗಿ ಬೀಳ್ತೇವೆ ಅವನಿಗೆ ಏಟ್ಗಳು, ಬೀಳಿಸ್ತೀನಿ. ಅವಳು ಮಲಗಿದ್ದಾಳೆ, ಇನ್ನ ಎದ್ದಿಲ್ಲ. ವೈಶು ಫ್ರೆಂಚ್ ಫ್ರೈಸ್ ಇಟ್ಕೊಂಡ್ ತಿಂತಾ ಇದ್ದಾಳೆ. ಮೈತ್ರಿನೂ ತಿಂದೇನೆ ಮೈತ್ರಿ ತಿನ್ಲು. ಅಲ್ಲಿ ಈಚೆಗಡೆ ಸ್ವಲ್ಪ ನೆಂಟರು ಎಲ್ಲ ಇದಾರೆ, ಎಲ್ಲ ಊಟ ಮಾಡ್ತಾ ಇದಾರೆ. ಇವನು ಊಟ ಮಾಡ್ದ. ಚೆನ್ನಾಗಿಲ್ಲ ಅಂತ ಹೇಳಪ್ಪ. ಅಕ್ಕ ಚೆನ್ನಾಗಿಲ್ಲ ಅಂತ ಹೇಳು. ನಾವೆಲ್ಲ ಮಾಡಿದ್ರು ಅಕ್ಕ ಚೆನ್ನಾಗಿಲ್ಲ ಅಂತ ಹೇಳು. ಇವಾಗೆಲ್ಲ ಮುಗಿಸಿ ಊಟ ಮಾಡ್ತಾ ಇದಾರೆ. ಏನ್ ಅಡಿಗೆ ಮಾಡಿದಾರೆ ನೋಡೋಣ ಬನ್ನಿ. ಏನ್ ಮಾಡಿದೀರಾ? ಬಿರಿಯಾನಿಗೆ ಮಟನ್ ಫ್ರೈ, ಆಮೇಲೆ ಚಿಕನ್ ಫ್ರೈ ಹೆಂಗಾಗಿದೆ? ಚೆನ್ನಾಗೈತೆ. ಚಂದ್ರಕಾಯಿ ಇವಾಗ ಬಂದ್ರು, ಈಗ ಒಂದ್ 5 ನಿಮಿಷದಲ್ಲಿ. ಅದ್ರಲ್ಲಿ ಮಾತಾಡಿ ವಿಡಿಯೋ ಹಾಕ್ತಾಳೆ. ಚೆನ್ನಾಗಿದಪ್ಪ ಮಟನ್ ಬಿರಿಯಾನಿ. ಎಲ್ಲ ಊಟ ಎಲ್ಲ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಇವರು ಚೆಫ್ ಆಗಿದ್ದಾರೆ ಒಂದ್ ಸ್ವಲ್ಪ ಹೊತ್ತು ಟೈಮ್ಗೆ. ಏನ್ ಮಾಡ್ತಾ ಇದಾರೆ ನೋಡೋಣ ಬನ್ನಿ. ಏನ್ ಮಾಡ್ತಿದ್ದೀರಾ? ಫ್ರೆಂಚ್ ಫ್ರೈ. ಏನೇನ್ ಮಾಡಿದ್ರಿ ಆಗ್ಲಿಂದ? ಮಟನ್ ಬಿರಿಯಾನಿ, ಹಾ, ಮಟನ್ ಫ್ರೈ, ಹಾ. ಚಿಕನ್ ಫ್ರೈ, ಕಾಲ್ ಸೂಪು, ಇದು ಫ್ರೆಂಚ್ ಫ್ರೈ. ಇವಾಗ ವೆಜಿಟೇರಿಯನ್ಸ್ ಯಾರ್ಯಾರು ಇದಾರೆ ಅವರಿಗೆ ಫ್ರೆಂಚ್ ಫ್ರೈಸ್ ಕೊಡೋಣ ಅಂತೇಳಿ ಫ್ರೆಂಚ್ ಫ್ರೈಸ್ ಮಾಡ್ತಿದ್ದಾರೆ. ಫುಲ್ ಮೆಸ್ಸಿ ಅಡಿಗೆ ಮನೆ ಫುಲ್ಲು ಕ್ಲೀನ್ ಮಾಡ್ತಾರೆ. ಆಮೇಲೆ ಹಿಂಗಿದೆ ನೋಡಿ ಈಗ ಸದ್ಯಕ್ಕೆ. ಮನೆ ಓನರು ಇದು ಬೆಂದೈತಲ್ಲ, ಊಟ ಮಾಡ್ತಾ ಇದಾರೆ. ಫ್ರೈ ಅಲ್ಲಿರೋದು ಬೆಂದಿಲ್ಲ. ಬಿರಿಯಾನಿ ಮಾತ್ರ ಹಂಗಲ್ಲ ಕಣವ್ವ, ನೀನ್ ಕೂಡ್ಸ್ಬೇಕಾದ್ರೆ ಫ್ರೈದ್ ಐತಲ್ಲ ಅದ್ರೊಳಗೆ ಇದನ್ನ ಹಾಕ್ಬಿಟ್ಟು ನೀನು ಹಾಕ್ಬೇಡ, 3 ಸ್ವಲ್ಪ
ಕೈ ಅಡ್ರೆಸ್ ಮಾಡ್ಕಪ್ಪ ಒಯ್ದು ಕುತ್ಕೋ ಅಂತವ ಆಗಲ್ಲ ಆಗಲ್ಲಮ್ಮ ನಾ ಕುತ್ಕೊಳಕ್ಕೆ. ಒಯ್ದು ಬೇಜಾರಾಗುತ್ತೆ ಈ ಬಿಡಿ ಸಾಂಬಾರ ಇಷ್ಟೇ ಗೈಸ್ ಸದ್ಯಕ್ಕೀಗ. ಅಲ್ಲ ಅವ್ರೇನ್ ಮಾಡ್ತಿದಾರೆ ನೋಡೋಣ. ತೆಗ್ಸ್ಕೊಂಡ ಬಂತೇನಾದ್ರು ಆ ಕಿವಿ ಏನಾದ್ರು ಬಂತೇನೋ? ಏಯ್ ಬೇಬಿ ಮಲ್ಗಿಲ್ವಲ್ಲಿ ರಿದ್ಯಾಂಶ್? ಮೆಲ್ಲೆಗೆ ಅಲ್ಲಿ ಕೇಳ್ತಾ ಇದಾರೆ. ಬಂತು ಇನ್ನೇನು ಬಂದೇ ಬಿಡ್ತಾ? ಅಲ್ಲಿ ತೋರ್ಸಿ. ತಗೊಂಡ್ ಬಾ ಹತ್ರಕ್ ತೋರ್ಸ. ಗೈಸ್ ಇಲ್ಲಿ ನೋಡಿ ಅಲ್ಲೂ ಎಲೆ ತಿಕ್ಕ ಮುಸ್ಕೊಂಡಿಡೆ ನೋಡವ ಇದನ್ನ ಮಾಡ್ಕತಾರ ಮಾಡು. ಅಂತಲ್ಲ. ಸುಮ್ನೆ ಇದನ್ನೆಲ್ಲ ಯಾಕೆ ಹಾಕ್ತೀರಾ? ಹಾಕಲ್ಲ ಕಣೆ. ಎಲ್ಲಿಗೆ ಸಿತಿಯಾ? ಏಯ್ ಬೇಡ ದೀಪ ಮೇಲೆ ಹೇಳ್ತಾಳ ಅಲ್ಲಿ ಬೇಡ. ಮೇಲ್ಗಡೆ ಎಲ್ಲೂ ಅಲ್ಲಾಡ್ತೈತಂತ ಕಿತ್ತಾಕುರಿ. ವಾಶ್ರೂಮ್ ಇದು ಟಬ್ಬು ಬೇಸಿನ ಐತಲ್ಲ ಕಮೋಡು ಕಮೋಡಿಗೆ ಹಾಕ್ಬಿಟ್ಟು ಬ್ರಷ್ ಮಾಡ್ಬಾರ್ದು. ಇರೋ ನಿಮಿಷ ಮಾಡ್ದೆ ಕಿತ್ನಾ ಎಲ್ಲ ಟೇಸ್ಟ್ ಮಾಡೋಣ ಅಂತ ಹೇಳಿ ತರ್ಸ್ಕೊಂಡಿದೀವಿ. ಆಮ್ಚಿ ಮ್ಯಾಂಗೋ ಐಸ್ ಕ್ರೀಮ್. ನೋಡೋಣ ಹೆಂಗಿದೆ ಟೇಸ್ಟ್ ಅಂತ ಗೊತ್ತಿಲ್ಲ. ಅಲ್ಲಿ ಮೈಸೂರಲ್ಲಿ ಮೋಸ್ಟ್ಲಿ ಡೆಲಿವರಿ ಇಲ್ಲ ಅನ್ಸುತ್ತೆ. ಸುಮ್ನಿರೋ ರೀತಿ ಅಂತ ಅರ್ಥ ಮಾಡ್ಲಿ. ಸುಮ್ನೆ ಕೊಡು ಆಯ್ತು. ಅವ್ನಿಗೆ ಕೊಡು ನೀಟಾಗಿ ಮಾಡೋ ರೀದ್ಯಾಂಶ್. ನೋಡೋಣ ಟೇಸ್ಟ್ ಹೆಂಗಿದೆ ಅಂತ ಏಯ್ ಅವ್ರ ಕೈ ಟಚ್ ಮಾಡ್ಬೇಡ ಕಣಲ್ಲ. ನೋಡೋಣ ಹಿಂಗೆ ತಿಂತೀನಿ. ಮ್ಯಾಂಗೋ ಟೈಪ್ ಮ್ಯಾಂಗೋ ಐಸ್ ಕ್ರೀಮ್. ಚಿಯರ್ಸ್. ಚೆನ್ನಾಗೈತೆ. ಇದು ಕೊಡಿಲಿ ಇಟ್ಕೊತೀನಿ. ಏನ್ ಮೊದಲೇ ಇಲ್ವಲ್ಲ. ಈ ಕಡೆ ಬರುತ್ತೆ ಬರೋ. ಚೆನ್ನಾಗಿಲ್ಲ. ಓಕೆ ಸೇಮ್ ಮ್ಯಾಂಗೋ ಐಸ್ ಕ್ರೀಮ್ ತರ ನೀವು. ಪಾಪದು ಮಲಗಿದೆ. ಸ್ಲೋಲಿ 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 ಗೈಸ್ ನೋಡಿ. ಬೆಂಗಳೂರಲ್ಲಿ ಫುಲ್ಲು ಮಳೆ ಬಂದು ನೀರ್ ನೋಡಿ ಫುಲ್ಲು ಬೀಚ್ ಆಗ್ಬಿಟ್ಟಿದೆ. ಸ್ವಿಮ್ಮಿಂಗ್ ಪೂಲು ಬೀಚು ಎಲ್ಲ ನೋಡಿ ಗೈಸ್ ನೀರು. ಏಯ್ ವಿದ್ಯಾನ್ ನಡಿ ಒಳಗಡೆ ನಡೀರಿ. ನೋಡಿ ಗೈಸ್ ಫುಲ್ಲು ವಾಟರಿ ವಾಟರಿ. ನಡಿ ನಡೀರಿ. ಸಾಕಾ? ಇದು ಬಾ ಇದು ಬೀಳುತ್ತೆ ಬಾಯ್ಲಿ ಹೋಗ್ಬಾರ್ದು ಬಾ. ಫುಲ್ಲು ಮಳೆ ಗೈಸ್ ಸಿಕ್ಕಾಪಟ್ಟೆ ಮಳೆ. ಬಿಡು ಬಿಡು ನಡಿ 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 ಇದು ಬಾ. ನಡೀರಿ ನಡೀರಿ. ಅದಕ್ಕೆ ಇರ್ಬಾರ್ದು ನಡಿ. ನಾವ್ ನೋಡ್ತಾ ಇರ್ತೀವಿ ಹೇಳ್ತು ಮಾಮ ಒಂದ್ ಊಟ 450 400 ರೂಪಾಯಿ. 300 ರೂಪಾಯಿ ಒಳ್ಳೆ ಐತೆ. 400 ರೂಪಾಯಿ ನಾವು ಮಾಡ್ಕೊಂಡು ಸಕ್ಕದ ಮಾಡ್ತೀನಿ ಮಕ್ಕಳು ಬರ್ತಾರೆ. 400 ರೂಪಾಯಿ ಮಾಡ್ಕೊಳ್ಳೋದು ಸಕ್ಕದಾಗಿತ್ತು. 500 ಜನಕ ಮಾಡಿಸ್ತಿದ್ದೆ. ಬೇಡ 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 ಅಂತ. ಅಕ್ಯುರೇಟ್ ಇದ್ದ ಯಾವ ತಿಂತಾರೆ ಟೆನ್ಷನ್ ಇರಲ್ಲ.
ಇದು ಹೊಡಿತೀನಿ ನಾನು ಅಣ್ಣ ಹಾಕೋದು. ನಡೀರಿ. ನೋಡಿ ಅದೇ ಆಟರು ಮತ್ತೆ ವಿನವ ನಡಿಯಲ್ಲಿ ರಿದ್ದು ಇವಾಗ ಹೊರಡ್ಬೇಕಾಗಿತ್ತು ಗೈಸ್, ಬಟ್ ಹೋಗೋದಿಲ್ಲ. ಏನೋ ಫುಲ್ಲು ಮಳೆ. ನಮ್ಮ ವೈಶು ನಮ್ಮ ಮೈತ್ರಿ ಅವರು ಪ್ಲೀಸ್ ಹತ್ತು ಇರು ಅಂತ ಹೇಳಿ ಇರ್ಸ್ಕೊಂಡು, ಜೊತೆಗೆ ಫುಲ್ ಮಳೆ ಬೇರೆ ಪ್ಯಾರ್ಲಲ್ ಆಗಿ ಹೋಗಕ್ ಆಗ್ಲಿಲ್ಲ. ಚಂದು ಅವ್ರುನು ಸರಿ ಬೆಳಗ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲೇ ಉಳ್ಕೊಂಡ್ರು. ಅವ್ರಿಗೂ ಫುಲ್ ಅಲ್ಲಿ ನೋವು ಬಂದು ಫುಲ್ ಹುಷಾರ್ ತಪ್ಪಿದ್ದಾರೆ. 2 ಜಾಸು ಫುಲ್ ನೋವಾಗಿ, ಹಾಗಾಗಿ ಹೋಗಕ್ ಆಗ್ಲಿಲ್ಲ. ಬೆಳಿಗ್ಗೆ ಹೋಗ್ತೀವಿ. ಎಲ್ಲ ಫ್ರೆಂಚ್ ಫ್ರೈಸ್ ತಿಂತಾ ಇದಾರೆ ಹುಡುಗರು. ನಮ್ಮ ಮನೆಯವ್ರು ಇಲ್ಲಿ ಏನೋ ಹೋಗ್ತಾ ಇದಾರೆ. ಇಲ್ಲಿ ಮಕ್ಕಳು, ನನ್ ಮಗಳು ಇಲ್ಲಿದ್ದಾಳೆ. ದೀಪಕ ನಾನ್ ಸ್ಟಾಪ್ ವರ್ಕಿಂಗ್ ವುಮೆನ್. ಇಷ್ಟೇ. ಇವಾಗ ಒಂದ್ ಸ್ವಲ್ಪ ಮಳೆ ಇನ್ನೂ ನಿಂತೇ ಇಲ್ಲ ಅನ್ಸುತ್ತೆ ಒಂಚೂರುನು. 1 hour ಆಯ್ತು ಸ್ಟಾರ್ಟ್ ಆಗಿ. ಮಳೆ ಅಂತೂ ಸ್ವಲ್ಪನೂ ನಿಂತೇ ಇಲ್ಲ, ಜಾಸ್ತಿನೇ ಬರ್ತಿದೆ. ಸೌಂಡ್ ನಿಮಗ್ ಕೇಳಿಸ್ತಾ ಇರ್ಬೋದು ಅನ್ಕೋತೀನಿ. ಕರೆಂಟ್ ಹೋಗಿದೆ. UPS ನೋ ರಿದ್ಯಾಂಶ್, ಬೇಡ ರಿದ್ಯಾಂಶ್, ಕರ್ಕೊಂಡು ಹೊಟ್ಟೋಗ್ಬಿಡ್ತೀನಿ ನಾನು ಮೈಸೂರ್ಗೆ. ಕರ್ಕೊಂಡು ಹೊಟ್ಟೋಗ್ಬಿಡ್ತೀನಿ. ಇಲ್ಲ ಸಂಗನ್ ಜೊತೆ ಕಳ್ಸ್ಬಿಡ್ತೀನಿ, ಇನ್ನೊಬ್ಬನೇ ಸಂಗಮೇಶ್ ಜೊತೆ. ಲಾಸ್ಟಲ್ಲಿ ಸಂಜೆ ಒಂದು ಸ್ವಲ್ಪ ಐಸ್ ಕ್ರೀಮ್ ಎಲ್ಲರಿಗೂ ಹಾಕ್ಕೊಡ್ತಾ ಇದೆ. ಸೊ ಗೈಸ್, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ಎಲ್ಲ ಹುಡುಗರೆಲ್ಲ ಐಸ್ ಕ್ರೀಮ್ ಕೇಳಿದ್ರು ಅಂತೇಳಿ ಐಸ್ ಕ್ರೀಮ್ ತರಿಸಿ ಸ್ವಲ್ಪ ಐಸ್ ಕ್ರೀಮ್ ತಿನ್ನೋಣ ಅಂದ್ಬಿಟ್ಟು ಹಾಕ್ಕೊಡ್ತಾ ಇದ್ದೀನಿ ಎಲ್ಲರಿಗೂ. ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಟೆಂಡರ್ ಕೋಕೋನಟ್ ಐಸ್ ಕ್ರೀಮ್ ಇದು ತುಂಬ ಚೆನ್ನಾಗಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಬಾಯ್ ಎಲ್ಲರಿಗೂ.